ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ 3 ಪದಾರ್ಥಗಳನ್ನ ಬಳಸಿ ನಮ್ಮ ಸ್ಕಿನ್ನನ್ನು ನಾವು ಹೇಗೆ ಗ್ಲೋ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಹಾಗೆ ಪಿಂಪಲ್ಸಿಂದ ಯಾವ ರೀತಿ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಒಂದು ಬೌಲಿಗೆ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಿನ ಗುಣಗಳೇನು ಅಂದರೆ ಇದನ್ನು ಡೆಡ್ ಸ್ಕಿನ್ ಇರೋವಂಥ ಸೆಲ್ಸ್ನ ರಿಮೂವ್ ಮಾಡುತ್ತೆ. ಹಾಗೆ ಕಡಲೆ ಹಿಟ್ಟು ಒಂದು ನ್ಯಾಚುರಲ್ ಕ್ಲೀನ್ಸರ್ ಕೂಡ ಹೌದು. ಹಾಗೆ ಇದು ಮೊಡವೆಗಳನ್ನ ಕಡಿಮೆ ಮಾಡುತ್ತೆ, ಡ್ರೈ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ. ಹಾಗೆ ಇದು ಟ್ಯಾನನ್ನು ರಿಮೂವ್ ಮಾಡುತ್ತೆ, ಎಕ್ಸಸ್ ಆಯಿಲ್ ಕೂಡ ರಿಮೂವ್ ಮಾಡುತ್ತೆ. ನಾನಿವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೆ. ಅದ್ರ ಜೊತೆ 2 ಸ್ಪೂನಷ್ಟು ನಾನು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದು ಸ್ಕಿನ್ಗೆ ತುಂಬ ಒಳ್ಳೆಯದು. ಹಾಗೆ ಇದು ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ, ನಂತರ ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಹಾಗೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ತಾ ಬರುತ್ತೆ, ಫೇಸ್ಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಹಾಗೆ ಡಾರ್ಕ್ ಸರ್ಕಲ್ನ ಕಡಿಮೆ ಮಾಡುತ್ತೆ. ಹೀಗೆ ಹಾಲು ಹಾಕೋದ್ರಿಂದ ಹಾಲಲ್ಲಿ ತುಂಬ ಮಾಯ್ಶ್ಚರೈಸ್ ಕಂಟೆಂಟ್ ಇರುತ್ತೆ, ನಮ್ಮ ಸ್ಕಿನ್ನ ತುಂಬಾ ಬ್ರೈಟ್ ಮಾಡುತ್ತೆ. ಹಾಗೆ ನಮಗೆ ಬರ್ತಕ್ಕಂಥ ಒಂದು ಡಾರ್ಕ್ ಸರ್ಕಲ್ ಆಗಲಿ ಡಾರ್ಕ್ ಪಾಟ್ಸ್ ಆಗಲಿ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ನಾನಿವಾಗ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿರಬಾರ್ದು, ಹಾಗೆ ತುಂಬ ನೀರಾಗೂ ಇರಬಾರ್ದು. ಒಂದು ಮೀಡಿಯಮ್ ಆಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಗಂಟು ಕೂಡ ಇರಬಾರ್ದು. ಆ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ನೀಟಾಗಿ ಕಲಿಸ್ಕೋಬೇಕು. ಈ 3 ಪದಾರ್ಥಗಳಿಂದ ನೀವು ಬೇಗನೆ ಒಂದು ಪೇಸ್ಟ್ ಮಾಡಿಕೊಂಡು ಈ ರೀತಿ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಫೇಸು ಕೂಡ ತುಂಬಾ ಗ್ಲೋ ಬರುತ್ತೆ. ನೋಡಿ, ನಾನಿವಾಗ ಕಲಿಸ್ಕೊಂಡೆ. ಸ್ವಲ್ಪ ಇನ್ನೂ ಗಟ್ಟಿ ಇದೆ, ಹಾಗಾಗಿ ಮತ್ತೆ ನಾನು ಒಂದು ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮನೆಯಲ್ಲೇ ಇರೋಂಥ 3 ಪದಾರ್ಥಗಳನ್ನ ಬಳಸಿಬಿಟ್ಟು ನೀವು ಎಷ್ಟು ಬೇಗ ಒಂದು ಫೇಸ್ ಪ್ಯಾಕ್ ಮಾಡ್ಬೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು 2 ಡೇಸ್ ಒನ್ಸ್, ವೀಕ್ಲಿ 2 ಡೇಸ್ ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಕೂಡ ನೀವು ಹಾಕೋಬೋದು. ನಿಮ್ಮ ಸ್ಕಿನ್ನಿನ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫೇಸ್ ಕೂಡ ತುಂಬ ಗ್ಲೋ ಬರ್ತಾ ಹೋಗುತ್ತೆ, ತುಂಬ ಬ್ರೈಟ್ ಆಗುತ್ತೆ, ಪಿಂಪಲ್ಸ್ ಕೂಡ ರಿಮೂವ್ ಆಗುತ್ತೆ. ನೋಡಿ, ಪೇಸ್ಟ್ ರೆಡಿಯಾಗಿದೆ. ನೋಡಿ, ನಾನು ಜಾಸ್ತಿ ತೆಳ್ಳಗೂ ಮಾಡಿಲ್ಲ, ತುಂಬ ಗಟ್ಟಿಯಾಗೂ ಕಲಿಸ್ಕೊಂಡಿಲ್ಲ. ಈ ರೀತಿಯಾಗಿ ಪೇಸ್ಟ್ನ ರೆಡಿ ಮಾಡಬೇಕು. ನೋಡಿ, ಈಗ ನಾನು ಇದನ್ನು ಸ್ವಲ್ಪ ತೊಗೊಂಡು ಕೈಗೆ ನಿಮಗೆ ಹಚ್ಚಿ ತೋರಿಸ್ತೀನಿ. ನಾವು ಈ ಪೇಸ್ಟ್ನ ಅಪ್ಲೈ ಮಾಡೋಕ್ಕೆ ಮುಂಚೆ ಫೇಸ್ನ ವಾಶ್ ಮಾಡ್ಕೋಬೇಕು. ನಂತರ ಈ ಪೇಸ್ಟ್ನ ನಾವು ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡಿಬಿಟ್ಟು ನಾವು ಚೆನ್ನಾಗಿ ಸ್ಕ್ರಬ್ ಮಾಡಬೇಕಂದ್ರೆ ಚೆನ್ನಾಗಿ ಮಸಾಜ್ ಮಾಡ್ತಾ ಹೋದರೆ ಅದರಲ್ಲಿ ಇರೋ ಅಂಥ ಒಂದು ಮಾಯ್ಶ್ಚರೈಸ್ ನಿಮ್ಮ ಕೈ ಒಳಗಡೆ ಹೋಗುತ್ತೆ ಅಥವಾ ಫೇಸ್ ಒಳಗಡೆ ಹೋಗುತ್ತೆ. ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಇರಬೇಕು. ಸ್ಕ್ರಬ್ ಮಾಡ್ತಾ ನಮ್ಮ ಸ್ಕಿನ್ನಿನ ಪೋರ್ಸ್ ಒಳಗೆ ಕೂಡ ನೀಟಾಗಿ ಡೀಪಾಗಿ ಹೋಗುತ್ತೆ. ಆವಾಗ ನಿಮಗೆ ಸ್ಕಿನ್ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಬೇಕು. ನೀವು ಯಾವುದಾದ್ರು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಈ ರೀತಿ ದಿಢೀರಾಗಿ ಒಂದು ಪೇಸ್ಟ್ನ ರೆಡಿ ಮಾಡಿಕೊಂಡು ಈ ಥರ ಫೇಸ್ ಪ್ಯಾಕ್ ಹಾಕೋದ್ರಿಂದ ಬೇಗನೆ ನಿಮಗೆ ಒಂದು ರಿಸಲ್ಟ್ ಸಿಗುತ್ತೆ. ಈಗ ಇದನ್ನು ನಾವು ಒಂದು 5 ಇಂದ 10 ಮಿನಿಟ್ಸ್ವರೆಗೂ ಬಿಡಬೇಕು, ಡ್ರೈ ಆಗೋವರೆಗೂ. ಡ್ರೈ ಆದಮೇಲೆ ನಂತರ ನೀವು ವಾಶ್ ಮಾಡ್ಬೋದು. ಅದು ನಾರ್ಮಲ್ ವಾಟ್ರಲ್ಲಿ ನೀವು ವಾಶ್ ಮಾಡಬೇಕು. ನೋಡಿ, ನಾನು ವಾಶ್ ಮಾಡಿದೆ. ಸ್ಕಿನ್ ಎಷ್ಟು ಸಾಫ್ಟ್ ಅನ್ನಿಸ್ತಾ ಇದೆ, ಹಾಗೆ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ. ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ, ಎಷ್ಟು ಸ್ಮೂತ್ ಅನ್ನಿಸ್ತಾ ಇದೆ. ಅದು ನೀವು ಅಪ್ಲೈ ಮಾಡಿದಾಗ ಆ ಫೀಲ್ ನಿಮಗೆ ಗೊತ್ತಾಗುತ್ತೆ.